ಹೇ ಎವ್ರಿವನ್, ಹೇಗಿದ್ದೀರಾ? ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಚಿಕ್ಕಪೇಟೆಗೆ ಹೋಗಿ ಒಂದು ಲಂಗ ದಾವಣಿ ಹೊಲಿಸ್ಬೇಕಾಗಿತ್ತು ನನಗೆ. ಸೊ ನಮ್ಮ ಅತ್ತೆ ಸೀರೆ ಕೊಡ್ತೀನಿ ಅಂತ ಹೇಳಿದರು. ಅವ್ರ ಸೀರೆಯಿಂದ ಹೊಲಿಸ್ಕೊಳ್ಳೋದ ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಸೀರೆ ಸೆಲೆಕ್ಟ್ ಮಾಡಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಬೆಳಿಗ್ಗೆನೇ ಹೋಗ್ತಿರೋದ್ರಿಂದ ಪಾಪುಗೆ ಒಂದು ಬಾಟಲ್ ಹಾಲು ಕೂಡ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ದಟ್ ಒಳಗೆ ನಿದ್ದೆ ಬಂದರೆ ಇಲ್ಲ ಹೊಟ್ಟೆ ಹಸಿದ್ರೆ ಹಾಲು ಬೇಕು ಅಂದರೆ ಕೊಡೋಣ ಅಂತ. ನಾನಿಲ್ಲಿ ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಯೂಸ್ ಮಾಡಿರೋದು ಫುಡ್ ಗ್ರೇಡ್ ಮೆಟೀರಿಯಲ್ಲು, ಮೈಕ್ರೋವೇವ್ ಫ್ರೆಂಡ್ಲಿ. ಸೊ ಇದರಲ್ಲಿ ಡೈರೆಕ್ಟಾಗಿ ಮಿಲ್ಕ್ ಹಾಕಿ ನಾವು ಅವನಲ್ಲಿ ಸೆಟ್ಟಿಂಗ್ಸ್ ಕೊಟ್ಟರೆ ಈಸಿಯಾಗಿ ಮಿಲ್ಕ್ ಕಾಯಿಸ್ಕೊಬೋದು. ಪಾತ್ರೆಲೆಲ್ಲ ಯೂಶಲಿ ಕಾಯಿಸಿದಾಗ ಎಲ್ಲ ಕಡೆ ಕಟ್ಕೊಂಡು ಅದನ್ನು ತೊಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಎಲ್ಲ ಆಗಲ್ಲ. ಸಖತ್ ಲೈಫ್ನ ಈಸಿ ಮಾಡಿಕೊಡುತ್ತೆ ಇದು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ ಕಿರ್ಚ್ಕೊತಾ ಇದ್ದಾರೆ. ಅವರು ಪಾಪ ಆಲ್ರೆಡಿ ಕಾರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನನಗೆ ಓಡೋದು ಒಂದೇ ಕೆಲಸ. ಬೆಳಿಗ್ಗೆ ಹೊತ್ತಂತೂ ಅರ್ಜೆಂಟಲ್ಲಿದ್ದಾಗ ಎಷ್ಟೊಂದು ಐಟಮ್ಗಳು ಮರ್ತೋಗ್ತೀನಿ. ಒಂದು 100 ಸತಿ ಒಳಗೆ ಹೋಗ್ತೀನಿ, ಹೊರಗೆ ಬರ್ತೀನಿ. ಒಂದ್ಸತಿ ಲಾಕ್ ಮಾಡಿದರೆ ಮತ್ತೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಅದೇನೋ ಅದು OCD ನನಗೆ ಚಿಕ್ಕ ವಯಸ್ಸಿಂದನೂ ಇದೆ. ಒಂದು ವೇ ಹೋಗ್ತಾ ನನ್ನ ಮಗಳಿಗೆ ಫೀಡಿಂಗ್ ಬಾಟಲ್ ತೊಗೊಬೇಕಾಗಿತ್ತು. ಈಗ ದೊಡ್ಡೋಳಾಗಿರೋದ್ರಿಂದ ಫೀಡಿಂಗ್ ಬಾಟಲ್ ಬದಲು ಸಿಪ್ಪರ್ ಬಾಟಲ್ಗೆ ಶಿಫ್ಟ್ ಆಗೋಣ ಅಂತ ಇದ್ದೀವಿ. ಸೇಫ್ಟಿಗೋಸ್ಕರ ಅವಳನ್ನ ಕಾರ್ ಬ್ಯಾಕ್ ಸೀಟಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಬಟ್ ಆದ್ರೂ ಅವಳಲ್ಲೂ ಚೇಷ್ಟೆ ಎಲ್ಲ ಬೆಲ್ಟೆಲ್ಲ ಬಿಚ್ಕೊಂಡು ಹೆಂಗೆಂಗೋ ಮಾಡಿ ಕೂತಿರ್ತಾಳೆ. ಯಾವಾಗ ನೋಡು ನಾನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಒಂದ್ಸತಿ ಮಿರರಲ್ಲಿ ನೋಡ್ಕೊಂಡಿರ್ತೀನಿ, ಒಂದ್ಸತಿ ಕ್ಯಾಮ್ರಲ್ಲಿ ನೋಡ್ಕೊಂಡಿರ್ತೀನಿ. ಹಿಂದೆಯಿಂದ ಸುಮ್ಮನೆ ನನ್ನ ನೋಡ್ತಾ ಇರ್ತಾಳೆ. ಇದೊಂದು ಕ್ಯೂಟ್ ಫೇಸ್ ಅಲ್ವಾ? ಸೊ ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗೋಣ. ಈಗ ಅವಳು ಸಿಪ್ಪರ್ ಬಾಟಲ್ ತೊಗೊಳಕ್ಕೆ ಅಂತ ನಾವು ಫಸ್ಟ್ ಕ್ರೈಗೆ ಬಂದಿದ್ದೀವಿ. ನಮಗಿನ್ನ ಮುಂಚೆ ಅವಳೇ ಒಳಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡೋ ಎಕ್ಸೈಟ್ಮೆಂಟು. ಅಲ್ಲಿ ಶಾಪ್ ಕೀಪರ್ಸ್ನ ಎಲ್ಲರೂ ಮಾತಾಡ್ಸ್ಕೊಂಡು ನಿಂತಿರ್ತಾಳೆ. ಏನೋ ಫುಲ್ ಶಾಪಿಂಗ್ ಮಾಡೋ ಥರ. ಅವಳು ಸಿಪ್ಪರ್ ಬಾಟಲ್ನ ಪರ್ಚೇಸ್ ಮಾಡಾಯಿತು. ಅದು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಅವಳದ್ದು ಯೂಸ್ ಮಾಡಬೇಕಾದ್ರೆ. ಇವಾಗ ಬಿಲ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾವು ತುಂಬ ಅರ್ಜೆಂಟಲ್ಲಿದ್ವಿ. ಈಗ ನಾವು ಬಂದಿರೋದು ನಮ್ಮ ಅತ್ತೆ ಮನೆಗೆ. ನಾನು ಲಂಗ ಹೊಲಿಸ್ತೀನಿ ಅಂದರೆ ನಮ್ಮ ಅತ್ತೆ ಬರೋ ಎಲ್ಲ ಸೀರೆಗಳನ್ನೂ ತೆಗ್ದಿಟ್ಟು ಹೊಲ್ಸ್ಕೊ ಅಂತ. ನನಗಂತೂ ಚೆನ್ನಾಗಿರೋ ಸೀರೆಲಿ ಹೊಲ್ಸ್ಕೊಳ್ಳೋಕ್ಕೆ ಅವ್ರ ಸೀರೆನ ಹಾಳು ಮಾಡೋಕೆ ಒಂಚೂರು ಇಷ್ಟ ಇರಲಿಲ್ಲ. ನಾನು ಹೊಲ್ಸ್ಕೊತಿರೋದು ದಾಂಡಿಯಾ ಥೀಮ್ಗೋಸ್ಕರ. ಸೊ ಮಲ್ಟಿ ಕಲರ್ ವೇಲ್ ನನಗೆ ಲಂಗದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸಿತ್ತು. ಬಟ್ ಅವರು ಇಲ್ಲ ಗೋಲ್ಡನ್ ಕಲರ್ ನೀನು ಪರ್ಚೇಸ್ ಮಾಡಬೇಕು, ಅಷ್ಟೊಂದೇನು ಲುಕ್ ಬರಲ್ಲ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆನೇ ನಮ್ಮಿಬ್ರದ್ದು ಚರ್ಚೆ ನಡೀತಾನೆ ಇತ್ತು. ನಾನು ಯಾವ ಥರ ಇಟ್ಕೊಂಡಿದ್ನೋ ಗೊತ್ತಿಲ್ಲ, ಬಟ್ ವೇಲ್ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು. ಅದು ನಂಗೆ ಸ್ಯಾರಿ ಥರ ಯಾವ್ದು ರೀತಿಯಲ್ಲೂ ಕಾಣಲಿಲ್ಲ, ಮಲ್ಟಿ ಕಲರ್ದು. ಸೊ ನಾನು ಅದನ್ನು ದುಪ್ಪಟ್ಟ ಥರ ಅಂದರೆ ಈ ಲಂಗಕ್ಕೆ ದಾವಣಿ ಮಾಡ್ಕೊಳ್ಳೋಣ ಅಂತ ನಾನು ಚೆಕ್ ಮಾಡ್ತಾಯಿದ್ದೆ. ಅವ್ರು ಹೇಳ್ತಿದ್ರು ಈ ದಾವಣಿಗಿಂತ ದೊಡ್ಡ ಮೆಟೀರಿಯಲ್ಲು, ಬಾಕಿದೇನು ಮಾಡ್ತೀಯ ಅಂತ. ನನಗೆ ಅವ್ರು ಕೇಳಿದ ಪ್ರಶ್ನೆ ಅರ್ಥನೇ ಆಗ್ತಾರಿಲ್ಲ. ಬಿಕಾಸ್ ನಾನು ಅದು ಹೇಗೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಎಸ್ಟಿಮೇಟ್ ಮಾಡಿದಾಗ ಚಿಕ್ಕ ಬಟ್ಟೆ ಥರ ಕಾಣ್ತಾ ಇತ್ತು. ಪ್ರಾಬ್ಲಮ್ ಮೆಟೀರಿಯಲ್ ತುಂಬ ತೆಳುವಿತ್ತು. ಆ್ಯಂಡ್ ಎಳ್ದು ನೋಡಿದಾಗಲೂ ಫೋಲ್ಡ್ ಮಾಡಿದೆ ಅನಿಸುತ್ತೆ. ಅದಕ್ಕೆ ಅದು ದೊಡ್ಡದಾಗಿ ನಂಗೆ ಕಾಣಿಸ್ತಾ ಇರಲಿಲ್ಲ. ಅವರು ಹೇಳ್ತಾನೆ ಇದ್ರು 5 ಮೀಟ್ರ್ ಇದೆ ಅಂತ. ನಾನು ಚಾನ್ಸೇ ಇಲ್ಲ, 5 ಮೀಟ್ರ್ ಇಲ್ಲ. ನಾನು ವಾದ ಮಾಡ್ತಾನೆ ಇದೆ. ಅವ್ರ ಹತ್ರ ಇದೊಂದು ಸ್ಯಾರಿ ಇತ್ತು. ಇದಕ್ಕೆ ವೆಲ್ವೆಟ್ ಬಾರ್ಡರ್ ಕೊಟ್ಟಿದ್ದಾರೆ, ಮೆರೂನ್ ಆ್ಯಂಡ್ ಬ್ಲ್ಯಾಕ್. ಇದು ನನಗೆ ಫಾರ್ಮಲಾಗಿ ಚೆನ್ನಾಗಿ ಕಾಣುತ್ತೆ. ನನ್ನ ಏಜ್ಗೆ ಅಂದ್ಬಿಟ್ಟು ಅವರು ಇದು ತಗೊಟ್ಟಿದ್ರು ನನಗೆ ಅಂತ. ಇಷ್ಟು ದಿನ ಕೊಟ್ಟಿರಲಿಲ್ಲ, ಇವಾಗ ತಗೋ ಅಂತ ಹಿಂಸೆ ಕೊಡ್ತಾಯಿದ್ರು. ಇದಕ್ಕೂ ಬ್ಲೌಸ್ ಹೊಲ್ಕೊಂಡ್ಬಿಟ್ರೆ ಮುಗ್ದೋಗುತ್ತೆ ಅಂತ. ಪುನಃ ನಮ್ಮದು ಮಲ್ಟಿ ಕಲರ್ ದುಪ್ಪಟ್ಟ ಮೇಲೆ ನಮ್ಮಿಬ್ರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಅಲ್ಲಿ ನಮಗಿಬ್ರಿಗೂ ಚಾಲೆಂಜ್ ಎತ್ಕೊಂತು. ನನಗೆ ಚಾಲೆಂಜ್ ಮಾಡ್ತೀಯಾ? ಬೆಳಗ್ಗೆಲ್ಲ ನಾನು ಕೊಡ್ತಿಲ್ಲ. 5 ಮೀಟ್ರ್ ಬಟ್ಟೆ ಅದನ್ನ ಅಪ್ಪನ ಕಡೆ ಇದನ್ನ 5 ಮೀಟ್ರ್ ಮಾಡಿ
ಇದು 5 ಮೀಟರ್ ಅದ ನೋಡ್ರಿ. ಇದು 5 ಮೀಟರ್ ಇಲ್ಲ ಅಂದ್ರೆ ಅವಳು 1,000 ರೂಪಾಯಿ ಕೊಡ್ಬೇಕಿತ್ತು. 5 ಮೀಟರ್ ಕರೆಕ್ಟ್ ಆಗದೆ 1,000 ರೂಪಾಯಿ. ಇದು ಎಷ್ಟು? 5 ಕಾಲು ಎತ್ತೆ ಅಷ್ಟಲ್ಲ ನಾನು ಹೇಳ್ತಾ ಇದ್ದೀನಿ ಅಮ್ಮ. ಇಲ್ಲ ಕಣಮ್ಮ, ಇದು ದೌಡಿ ಜಾಸ್ತಿ ಆಯ್ತು. ಆಟ ಆಡ್ತಾರೆ ಇಲ್ಲ ನೀವು ಎಟ್ಟಿಗಲ್ಲಿ ಅಂತ ಸುಳ್ಳದಲ್ಲ. ಇರೋ ಇಲ್ಲೇ ನೋಡು. ಏನ್ ನನ್ಗೇನ್ ಆಟ ಆಡಿಸ್ತಾ ಇದೀಯಾ? ಓವರಾಯ್ತು ಅದು ಕಾಣಿಸ್ತದೆ ಕೆಂಪುಗಳು. ಬ್ಲೌಸ್ ಹೋದೆ ಈ ಸೀರೆ ನೀನ್ ಎಲ್ಲರೂ ಫಂಕ್ಷನ್ ಕೊಡೋಗ್ಬೇಕು. ಹೆಂಗ್ ಮಾಡ್ತಾರೆ ಇಲ್ಲ ಇಲ್ಲ ನನಗೆ ಏನಕ್ಕೆ ಅಂದ್ರೆ ಅಮ್ಮ ಹಾಳೆಲ್ಲ ಆಯ್ತದಮ್ಮ. ನೀನು ಉತ್ಪತ್ತಿ ಇಲ್ಲ ಇಲ್ಲ ಓರ್ಡನ್ ಬೇಕೇ ಬೇಕು. ಇನ್ನು ಮಾರ್ಕೆಟ್ಗೆ ಹೋದರೆ ನಮಗೆ ಇನ್ನು ತಿನ್ನೋಕ್ಕೆಲ್ಲ ಟೈಮ್ ಸಿಕ್ಕಲ್ಲ ಆ್ಯಂಡ್ ಪ್ರಾಪರಾಗಿರೋ ಫುಡ್ ಸಿಕ್ಕಲ್ಲ ಅಂತ ನಾವು ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿದರು. ಸೊ ದೋಸೆ, ಬೆಂಡೆಕಾಯಿ ಪಲ್ಯ, ಸಾರು ಎಲ್ಲ ರೆಡಿ ಇತ್ತು. ತೊಂಡೆಕಾಯಿ ಅಲ್ಲ ಇದು ಹುರಿದಿದ್ದೀನಿ. ಆಮೇಲೆ ಅದೇ ಇದು ಸಾರು ಊಟ ಆಗಬೇಕು. ಅದು ಒಗ್ಗರಣೆಯಲ್ಲಿ ಅದು ಅದು ಸೌತೆಕಾಯಿ ಸಾರು ಮಾಡಬೇಕು. ಇದ ನಾನು ಫಸ್ಟ್ ಬೇಳೆ ಒಳಗೆ ಅಲ್ಲಲ್ಲ ಬೇಳೆ ಕುದಿಸ್ಕೊಬಿಟ್ಟು ನೀನು ಕುದಿಸ್ಕೊತಿಲ್ಲ ಹಂಗೆ ಆಮೇಲೆ ಒಗ್ಗರಣೆ ನೀವು ಫ್ರೈ ಮಾಡಿ ಅದನ್ನ ಅದೇ ಹೋಟ್ಲೆಲ್ಲ ಮಾಡ್ತಾರೆ. ನಾನೇನು ಮಾಡ್ಬಿಟ್ಟೆ ಊಟ ಮಾಡಿ ಅದೇನೋ ಬೆಳಗ್ಗೆ ಟೀ ಬೇಕಾದ್ರೆ ಇನ್ನೊಂದು 2 ತಿನ್ಬೇಕು. ನೀವು ಮತ್ತೆ ಬರ್ತೀರಲ್ವಾ ಇಲ್ಲಿಗೆ? ದೋಸೆ ತಿಂತೀಯಾ? ನನಗೆ ನಮ್ಮ ಅತ್ತೆಗೆ ಗ್ಯಾಪಲ್ಲಿ ಚಾನ್ಸ್ ಸಿಕ್ಬಿಟ್ರೆ ನಮ್ಮ ಮಾವನ ನನ್ನ ಹಸ್ಬೆಂಡ್ ಬಗ್ಗೆ ಫುಲ್ ಬಿಚಿಂಗ್ ಮಾಡೋಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಮಾತಾಡ್ತಾನೇ ಇರ್ತೀವಿ. ಅವರಿಬ್ರಿಗೆ ಕೇಳಿಸ್ತಿರಂಗೆ ಫುಲ್ ನಮ್ಮ ಡಿಸ್ಕಷನ್ಸ್ ನಡ್ಕೋತೀವಿ. ಅವ್ರ ಹಸ್ಬೆಂಡ್ ಮೇಲೆ 1,000 ಕಂಪ್ಲೇಂಟ್ಸ್ ಅವ್ರಿಗಿರುತ್ತೆ, ನನ್ನ ಹಸ್ಬೆಂಡ್ ಮೇಲೆ 1,000 ಕಂಪ್ಲೇಂಟ್ಸ್ ನನಗಿರುತ್ತೆ. ಇಬ್ಬರು ಫುಲ್ಲು ಕಂಪೇರ್ ಮಾಡಿಕೊಂಡು ಇಬ್ಬರು ಒಂದಷ್ಟು ಡಿಸ್ಕಸ್ ಮಾಡಿ ನಮ್ಮ ಕೋಪ ಎಲ್ಲ ಈಚೆಗಡೆ ಹಾಕೋತೀವಿ. ನಾನು ಆ ರೆಡ್ ಸ್ಯಾರಿನೇ ಸೆಲೆಕ್ಟ್ ಮಾಡಿದೆ. ಅದರಲ್ಲೇ ಲಂಗ ದಾವಣಿ ಹೊಲ್ಸ್ಕೊಳ್ಳೋಣ ಅಂತ. ಆ ಕಲರ್ ನನ್ನ ಮೇಲೆ ಸಖತ್ ಬ್ರೈಟಾಗಿ ಕಾಣ್ತಾ ಇತ್ತು. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಹೋಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಲಂಗ ದಾವಣಿ ಹೊಲ್ಸ್ಕೊತಾ ಇರೋದ್ರಿಂದ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಗೆ ಕಾಣಿಸುತ್ತೆ ನನ್ನ ಮೇಲೆ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್. ನನಗೇನು ಭಯ ಅಂದರೆ ಪಾಪ ಅಷ್ಟು ಚೆನ್ನಾಗಿರೋ ಅವ್ರ ಸೀರೆನ ಕಟ್ ಮಾಡಿಸ್ಬಿಡ್ತಾ ಇದ್ದೀನಿ, ಇನ್ನು ಹಾಳಾಗ್ಬಿಟ್ರೆ ಅಂತ ಒಂದು ಟೆನ್ಷನ್ ಇದೆ. ನೋಡೋಣ ಅದು ಯಾವ ಥರ ಬರುತ್ತೆ ಅಂತ. ಐ ಹೋಪ್ ಅದು ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಅದರಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಅಂತ. ಬಿಕಾಸ್ ಆಫ್ ಫಂಕ್ಷನ್ ಕೂಡ ನಾಳಿದ್ದೇ ಇದೆ. ಪುನಃ ಬಟ್ಟೆ ತೊಗೊಂಡು ಹೊಲ್ಸ್ಕೊಳಕ್ಕಂತೂ ಟೈಮ್ ಇಲ್ಲ. ಇರೋ ಟೈಮಲ್ಲೇ ನಾನು ಮ್ಯಾನೇಜ್ ಮಾಡ್ಕೋಬೇಕು. ಸೊ ಬಟ್ಟೆ ಹೇಗೆ ಬಂದ್ರೂ ನಾನು ಅದನ್ನು ಹಾಕ್ಕೊಳ್ಳೇಬೇಕು. ಆ ಪರಿಸ್ಥಿತಿಲಿ ಇದ್ದೀನಿ. ನೀವು ಏನೇ ಹೇಳಿ ನನಗೆ ನನ್ನ ಹಸ್ಬೆಂಡ್ಗೆ ಫೀಡ್ ಮಾಡೋದಂದರೆ ಸಖತ್ ಇಷ್ಟ. ಬಿಕಾಸ್ ಅವರೇ ತಿಂದರೆ ಕಮ್ಮಿ ತಿಂತಾರೆ, ನಾನು ತಿನ್ಸೋದೇ ಜಾಸ್ತಿ ತಿನ್ನಿಸ್ತೀನಿ. ಎಷ್ಟೇ ಆಗಲಿ ನಮ್ಮ ಹಸ್ಬೆಂಡ್ ಚೆನ್ನಾಗಿ ತಿನ್ಕೊಂಡಿದ್ರೆ ತಾನೇ ನಮಗೂ ಖುಷಿ. ಆ್ಯಂಡ್ ಅವ್ರಿಗೂ ಒಂಥರ ಮಗು ಥರ ಫೀಲಿಂಗು. ಗ್ಯಾಪಲ್ಲಿ ನನ್ನ ಮಗಳು ಬೇರೆ ಬರ್ತಾಳೆ ಜೆಲಸ್ಸಿಂದ, ಅವಳಿಗೂ ಏನಾದ್ರು ಕೊಡಬೇಕು ಅಂತ ಅವಾಗ ತೋರಿಸ್ಕೊತಾ ಇರ್ತಾಳೆ ಮುಖಾನ. ಫ್ಯಾಮಿಲಿ ಅಂದರೆ ಇಷ್ಟೇ ಅಲ್ವಾ, ಎಲ್ಲರೂ ಒಬ್ರಿಗೊಬ್ರು ಜೊತೆಗಿರೋದು, ನಗ್ತಾ ಇರೋದು, ಹಂಗಂತ ಡಿಫ್ರೆನ್ಸಸ್ ಏನು ಬರಲ್ಲ, ಜಗಳ ಎಲ್ಲ ಆಗಲ್ಲ ಅಂತಲ್ಲ, ಅದೆಲ್ಲ ಆಗ್ತಾ ಇರುತ್ತೆ. ಹಾಗಂತ ನಾವು ಫ್ಯಾಮಿಲಿ ಅನ್ನೋದು ಮರೆಯೋಕ್ಕಾಗಲ್ಲ. ಸಣ್ಣ ಪುಟ್ಟದ್ದು ಎಲ್ಲರ ಮನೆಯಲ್ಲೇ ಇರುತ್ತೆ. ಅಲ್ಲಿ ಜಗಳ ಆಡಬೇಕು, ಅಲ್ಲಿ ಮುಗಿಸ್ಬೇಕು, ಮುಂದುವರಿತಾ ಇರಬೇಕು. ಅದೇ ಅಲ್ವಾ ಲೈಫ್ ಅಂದರೆ. ನಮ್ಮವ್ರ ಜೊತೆ ನಾವೇ ಜೊತೆಗಿಲ್ಲ ಅಂದರೆ ನಾವು ಇನ್ಯಾರ ಜೊತೆ ಇರೋಕ್ಕಾಗತ್ತೆ.
ನಾವು ಹೇಗಿರ್ತೀವಿ ಅದನ್ನ ನೋಡ್ಕೊಂಡು ನಮ್ಮ ಮಕ್ಕಳು ಕೂಡ ಕಲಿತಾರೆ. ನಾನು ನನ್ನ ಹಸ್ಬೆಂಡ್ ಹೇಗಿರ್ತೀವಿ ಅದನ್ನ ನೋಡಿ ಅವಳು ಕಲಿತಾಳೆ, ಅವಳಿಗೂ ನಮ್ಮ ಫ್ಯಾಮಿಲಿ ಹೀಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಮ್ದು ಲಂಗ ಹೊಲ್ಸಿದ ಪ್ಯಾಟ್ರನು ಆಮೇಲೆ ಯಾವ ಥರ ಔಟ್ಪುಟ್ ಬಂತು ಅನ್ನೋದು ಕಂಪ್ಲೀಟ್ ವ್ಲಾಗ್ ನಾನು ಪಾರ್ಟ್ 2 ರಿಲೀಸ್ ಮಾಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಅವ್ರು ಬರ್ತಾರೆ. ಹಾಯ್ ಅವ್ರು ತಂದಿರೋರು ಗೊತ್ತಾಗಿಲ್ಲ ನಾಟಕ ಮಾಡಿದ್ದಾರ ಇವಾಗ ಒಂದ್ ಕಡೆ ನೋಡ್ಕೊಂಡ್ರು ಡ್ಯಾಡಿ ಆಮೇಲೆ ಗೊತ್ತೇ ಇಲ್ದ್ರ ಕುತ್ಕೊಂಡ್ರು ಹಂಗೇನೆ ಅವ್ರು.